ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ತಮ್ಮ ವಿಧಾಯಕ ಕಾರ್ಯಗಳಿಂದಲೇ ಶೈಕ್ಷಣಿಕ ರಂಗದಲ್ಲಿನ ಅನುಪಮ ಕೊಡುಗೆಯಿಂದಲೇ ನಾಡಿನ ರಾಷ್ಟ್ರದ ಮನೆಮಾತಾಗಿರುವಂತಹ ಶ್ರೇಷ್ಠ ಶಿಕ್ಷಣ ತಜ್ಞ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಶ್ರೀಮಠದ ಪ್ರತಿಷ್ಠಿತ ಶ್ರೀ ಸಿದ್ದತೋಟೇಂದ್ರ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ನೆರವೇರ್ತಾ ಇದೆ. ಹಲವು ಗಣ್ಯರ ಮುಡಿಗೇರಿರುವಂತಹ ಪ್ರಶಸ್ತಿ ಇವತ್ತು ಅತ್ಯಂತ ಯೋಗ್ಯ ವ್ಯಕ್ತಿಯ ಮುಡಿಗೇರಿದ್ದು ಅತ್ಯಂತ ಸಂತಸದ ಭಾವವನ್ನು ಉಂಟು ಮಾಡಿದೆ. ಡಾಕ್ಟರ್ ಮೋಹನ್ ಆಳ್ವ ಅವರು ಧಾರ್ಮಿಕ ಮನೋಭಾವದ ಶ್ರೇಷ್ಠ ವ್ಯಕ್ತಿತ್ವವುಳ್ಳಂತಹ ಒಬ್ಬ ಕನ್ನಡದ ಹೆಮ್ಮೆಯ ಪುತ್ರ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳು. ಶ್ರೀ ಸಿದ್ದತೋಟೇಂದ್ರ ಶಿಕ್ಷಣ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕಾಗಿ. ಈಗ ಶಿವಾನಿ ಶಿವದಾಸ್ ಸ್ವಾಮಿ ನಾಡಿನ ಅತ್ಯಂತ ಶ್ರೇಷ್ಠ ಬಾಲ ಪ್ರತಿಭೆ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ ಅವರಿಂದ ಸಂಗೀತ ಕಾರ್ಯಕ್ರಮ. ನಮ್ಮ ಭಾಗದ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಶ್ರೀ ಶಂಕರಗೌಡ ಪಾಟೀಲ್ ರವರು ಹಲವು ಬಾರಿ ಮುಖ್ಯಮಂತ್ರಿಗಳ ಪದಕವನ್ನ ರಾಷ್ಟ್ರಪತಿಗಳ ಪದಕವನ್ನ ಪಡೆದು ಆರಕ್ಷಕ ಕ್ಷೇತ್ರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿದಂತಹ ಶ್ರೀ ಶಂಕರಗೌಡ ಪಾಟೀಲ್ ರವರು ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕು. ಹಲೋ ಶ್ರೀ ಶಂಕರಗೌಡ ಪಾಟೀಲ್ ಡಿವೈಎಸ್ಪಿ ಅವರು ತಮ್ಮ ಸರಳ ಸಜ್ಜನಿಕೆಯಿಂದಲೇ ಗುರುತಿಸಿಕೊಂಡಿರುವಂತಹ ಶ್ರೀ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರುವ ಶ್ರೀ ಶಂಕರಗೌಡ ಪಾಟೀಲ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಹಾಗೆ ಇನ್ನೋರ್ವ ಶ್ರೀಮಠದ ಸದ್ಭಕ್ತರು ತಮ್ಮ ಖಡಕ್ ಖದರ್ನಿಂದಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶ್ರೀ ನಟರಾಜ್ ಲಾಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ನಟರಾಜ್ ಲಾಡೆ ಸರ್ ಅವರು. ಶ್ರೀ ಚಂದ್ರಶೇಖರ್ ತಿಗಡೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಚಿತ್ತಾಪುರ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಸುವ್ಯವಸ್ಥಿತವಾಗಿಡುವಲ್ಲಿ ಇವರೆಲ್ಲರ ಪಾತ್ರ. ನೂರಾರು ಜನ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಲಕ್ಷಾಂತರ ಭಕ್ತರ ಮಧ್ಯೆಯೂ ಕೂಡ ಜಾತ್ರಾ ಮಹೋತ್ಸವ ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಕಾರಣ